ಆಂಟಿ ಓ ದಿವ್ಯಾ, ನೀನೇನಮ್ಮ ಇಲ್ಲಿ? ಚೈತ್ರ ಇದ್ದಾಳ ಆಂಟಿ? ಇಲ್ಲ ಕಣಮ್ಮ, ನಿನ್ನ ಜೊತೆನೆ ಎಲ್ಲ ಆಚೆ ಹೋಗ್ತೀನಿ ಅಂತ ಬಿಟ್ಟು ಇವಾಗ ತಾನೇ ಓದ್ಲಲ್ಲ. ಬಸ್ಸಿನ ಜೊತೆ ಹೋಗೋಕ್ಕೆ ಅಯ್ಯೋ ಹೌದಂಟಿ, ಮರ್ತೇ ಬಿಟ್ಟೆ. ಆಚೆ ಹೋಗೋಣ ಅಂತ ಹೇಳಿದ್ಲು. ನಾನು ಅವಳು ಕರ್ಕೊಂಡೇ ಹೋಗೋಣ ಅಂತ ಮನೆಗೆ ಬಂದೆ. ಅವಳು ಫಸ್ಟೇ ಹೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸರಿ ಆಂಟಿ, ನಾನು ಹೋಗ್ತೀನಿ. ಒಂದು ನಿಮಿಷ ಇರಮ್ಮ. ಮೊನ್ನೆ ನಿಮ್ಮ ಅಜ್ಜಿ ತೀರೋದ್ರಂತಲ್ಲ, ಒಂದು ವಾರ ನನ್ನ ಮಗಳು ನಿನ್ನ ಜೊತೆನೇ ಇದ್ಲು. ಏನಾಗಿತ್ತು ನಿಮ್ಮ ಅಜ್ಜಿಗೆ? ಇವಳು ಅಜ್ಜಿ ಇವ್ರು ಬಾಯ್ಫ್ರೆಂಡ್ ಜೊತೆ ಟ್ರಿಪ್ ಹೋಗಿ ನಮ್ಮ ಅಜ್ಜಿನ ಸಾಯಿಸ್ಬಿಟ್ಟಿದ್ದಾಳೆ. ಹಾಂ, ಏನಿಲ್ಲ ಆಂಟಿ, ಅದು ಹಾರ್ಟ್ ಅಟ್ಯಾಕ್ ಆಗಿತ್ತು ಆಂಟಿ. ಏನು ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಮತ್ತೆ ಚೈತ್ರ ಮತ್ತೆ ಒಂದು ವಾರ ಇದ್ದುಬಿಟ್ಟು ಹ್ಞೂ ಕಡಮ್ಮ, ನನ್ನ ಮಗಳು ಹೇಳಿದ್ಲು, ನಾವು ದಿವ್ಯಾ ತುಂಬ ಡಿಪ್ರೆಷನ್ನಿಗೆ ಹೋಗ್ಬಿಟ್ಟಿದ್ದಾಳೆ ಅಮ್ಮ, ಒಂದು ವಾರ ಅವಳ ಜೊತೆ ಇದ್ಬಿಟ್ಟು ಬರ್ತೀನಿ ಅಂದು. ಹಂಗಾದ್ರೂ ನಿಮ್ಮ ಅಂಕಲ್ ಒಪ್ಪಲಿಲ್ಲ. ಹಂಗಾದ್ರೆ ನಾನೇ ನಿಮ್ಮ ಅಂಕಲ್ ಹತ್ರ ಮಾತಾಡಿ ಒಪ್ಪಿಸ್ಬಿಟ್ಟು ಕಳಿಸ್ದೆ ಕಣವ. ಒಂದು ವಾರ ಇದ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬಾ ಹುಡುಗಿಗೆ ಅಂತ ಹೇಳಿದೆ. ಹೋಗ್ಲಿ ಬಿಡು, ನಿಮ್ಮ ಅಜ್ಜಿ ನಿನ್ನನ್ನು ಎಷ್ಟು ಪ್ರೀತಿ ಮಾಡೋರು ಅಂತ ನನಗೂ ಗೊತ್ತು. ಸಮಾಧಾನ ಮಾಡ್ಕೊ, ಏನು ಮಾಡೋಕ್ಕಾಗುತ್ತೆ? ನೀವೇನಾದ್ರೂ ನಮ್ಮ ಅಜ್ಜಿ ಕೇಳಿಸ್ಕೊಂಡ್ರೆ ಇವತ್ತೇ ಹೋಗ್ಬಿಡ್ತಾರೆ. ಸರಿ ಆಂಟಿ, ನಾನು ಬರ್ತೀನಿ. ಹೌದು, ಮೊನ್ನೆ ನಿನ್ನ ಬರ್ತಡೇ ಆಯ್ತಲ್ಲ, ಏನೋ ನನ್ನ ಫ್ರೆಂಡಿಗೆ ದಿವ್ಯಂಗೆ ಸರ್ಪ್ರೈಸ್ ಕೊಡ್ಬೇಕು ಕಣಮ್ಮ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಲು. ಚೆನ್ನಾಗಿತ್ತು ಅವ್ಳು ಕೊಟ್ಟಿದ್ದು ಸರ್ಪ್ರೈಸು. ದಿವ್ಯಂಗೆ ಇದು ಚೆನ್ನಾಗೈತೆ, ದಿವ್ಯಂಗೆ ಅದು ಚೆನ್ನಾಗೈತೆ ಅಂತ ಏನೇನೋ ಆರ್ಡ್ರ್ ಮಾಡಿ ತರಿಸ್ಕೊಂಡ್ಳು ಕಣಮ್ಮ. ಎಲ್ಲ ಚೆನ್ನಾಗಿತ್ತ ಕೊಟ್ಟಿದ್ದು ಗಿಫ್ಟ್ ಎಲ್ಲ? ಗಿಫ್ಟು ತುಂಬ ಚೆನ್ನಾಗಿತ್ತು ಆಂಟಿ, ತುಂಬ ಇಷ್ಟ ಆಯಿತು ನನಗೆ. ಸರ್ಪ್ರೈಸ್ ಅಂತೂ ನನಗೆ ಮರೆಯೋಕ್ಕೆ ಆಗಲ್ಲ, ಅಷ್ಟು ಇಷ್ಟ ಆಯಿತು ಆಂಟಿ. ನಾನು ಬರಲಾ ಆಂಟಿ? ನೀನು ಅವಳ ಬರ್ತಡೇಗೆ ಎಂಥ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಟ್ಟಿದ್ದಲ್ಲಮ್ಮ, ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ ಬಿಡು. ನೋಡು, ಇನ್ನೊಂದ್ಸಲ ನೀನು ಕೊಡೋದಾದ್ರೆ ಗಿಫ್ಟು ಅಷ್ಟು ಕಾಸ್ಟ್ಲಿ ಐಟಮ್ ಎಲ್ಲ ಕೊಡೋಕೆ ಹೋಗ್ಬೇಡ ಅವಳಿಗೆ. ನಿಮ್ಮ ಅಂಕಲ್ಗೆ ಇಷ್ಟ ಆಗಲ್ಲ. ನೀನು ಕೊಟ್ಟಿದ್ದು ಅಂದಿದ್ದಕ್ಕೆ ಸುಮ್ಮನಾಗಿದ್ದಾರೆ ನಿಮ್ಮ ಅಂಕಲು. ಬೇರೆಯವ್ರು ಯಾರೋ ಕೊಟ್ಟಿದ್ದಾರೆ ತಂದಿದ್ದಿದ್ರೆ ರುದ್ರಾವತಾರ ತಗೊಂಡಿರೋರು. ಇನ್ನೊಂದೆರಡು ನಿಮಿಷದಲ್ಲಿ ನಾನೇನಾದರೂ ಈ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ನೀವು ಇನ್ನೂ ಯಾವ್ಯಾವ ಥರ ತಂತಿರೋ ಗೊತ್ತಿಲ್ಲ ಅಂತ. ಸರಿ ಆಂಟಿ, ಚೈತ್ರ ಕಾಯ್ತಾ ಇರ್ತಾಳೆ, ನಾನು ಬರ್ತೀನಿ. ಇನ್ನೊಂದ್ಸಲ ಬರ್ತೀನಿ ಆಂಟಿ ಮನೆಗೆ. ಇದೇ ನೀವು ಹುಡುಗಿ ಒಳಗೂ ಬರಲಿಲ್ಲ, ಒಂದು ಲೋಟ ಕಾಫಿನೂ ಕುಡಿಲಿಲ್ಲ, ಹಿಂಗೆ ಹೋಗ್ಬಿಟ್ಟಲ್ಲ.